ಹಾಯ್ ಹಲೋ ವೆಲ್ಕಮ್ ಟು ಲಾಟ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೇನೆ ಫ್ರೆಂಡ್ಸ್ ಇವೆಲ್ಲ ನೀವು ನಮ್ಮ ಥಂಬ್ನೇಲ್ ಮತ್ತು ನಮ್ಮ ಟೈಟಲ್ ನೋಡುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನಿಮ್ಮ ವಾಟ್ಸಪ್ ಡಿಪ್ ಫುಲ್ ಸ್ಕ್ರೀನ್ ವಾಟ್ಸಪ್ ಡಿಪ್ ಈ ರೀತಿಯಾಗಿ ಯಾವ ರೀತಿಯಾಗಿ ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಫುಲ್ ಸ್ಕ್ರೀನ್ ವಾಟ್ಸಪ್ ಡಿಪ್ ಯಾವ ರೀತಿ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ವಾಟ್ಸಪ್ ಡಿಪ್ಪನ್ನು ಸೆಟ್ ಮಾಡೋದು ಹೋದರೆ ನಿಮಗೆ ಕ್ರಾಪ್ ಆಗೋ ರೀತಿ ತೋರಿಸ್ತಾರೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಈ ರೀತಿಯ ಫುಲ್ ಸ್ಕ್ರೀನ್ ವಾಟ್ಸಪ್ ಡಿಪ್ ಯಾವ ರೀತಿ ಸೆಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವೇ ಆದರೆ ನಮ್ಮ ಚಾನಲ್ಗೆ ಹೊಸಬರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವೇನಾದರೂ ಫೇಸ್ಬುಕ್ ಇದ್ರೆ ನೋಡ್ತಾರೆ ಫೇಸ್ಬುಕ್ ಇದನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲೈಕನ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ವಾಟ್ಸಪ್ ಫುಲ್ ಸ್ಕ್ರೀನ್ ಡಿಪ್ ಯಾವ ರೀತಿ ಸೆಟ್ ಮಾಡೋದು ಯಾವ ರೀತಿ ಇದು ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದು ಯಾವ ರೀತಿಯಾಗಿ ಯಾವ ಆ್ಯಪ್ನಲ್ಲಿ ಎಡಿಟ್ ಮಾಡೋದು ಯಾವ ರೀತಿ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಫೋನ್ ಸ್ಕ್ರೀನಲ್ಲಿ ಒಂದು ದಮಕದ ಇಟ್ಟಿರೋದು ಫ್ರೆಂಡ್ಸ್. ಒಂದು ಫಸ್ಟ್ ಫೋನ್ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ನಿಮ್ಮ ಫೋನನ್ನು ಓಪನ್ ಮಾಡ್ಕೊಳ್ಳಿ. ನಾನು ನನ್ನ ಫೋನ್ ಓಪನ್ ಮಾಡ್ಕೊಂಡು ಓಪನ್ ಮಾಡಿಕೊಂಡ ನಂತರ ನಾನು ನಿಮಗೆ ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡು ಯಾವ ರೀತಿ ಡಿಪ್ ಇರುತ್ತೆ ನಾನು ನಿಮ್ಗೆ ತೋರಿಸ್ತಿರ್ತೀನಿ. ಅದಕ್ಕೆ ನೀವು ಮಾಡ್ಕೊಂಡು ನೀವು ನಿಮ್ಮ ಫೋನಲ್ಲಿ ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ನನ್ನ ಫೋನಲ್ಲಿ ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡ ನಂತರ ಯಾವ ರೀತಿ ಇಂಟರ್ಫೇಸ್ ಬರ್ತದೆ ತೋರಿಸ್ತೀನಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸ್ಟಾರ್ಟಿಂಗ್ ಇರುತ್ತೆ. ಬಂದ ನಂತರ ನೀವು ಏನು ಮಾಡ್ಕೊಳ್ಳಿ, ತ್ರೀ ಡಾಟ್ ಇರುತ್ತೆ. ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೋತೀವಿ. ಕ್ಲಿಕ್ ಮಾಡಿಕೊಂಡ ನಂತರ ಒಂದು ಸೆಟ್ಟಿಂಗ್ ಆಪ್ಷನ್ ಇರುತ್ತೆ. ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡ್ಕೋಗುತ್ತೆ. ನೀವು ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡಿಕೊಳ್ಳೋಂಥ ಇರ್ತೀನಿ ಪ್ರೊಫೈಲ್ ಇರುತ್ತೆ. ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೀವು ನೋಡ್ಬೋದು ನಾವು ಫುಲ್ ಸ್ಕ್ರೀನ್ ವಾಟ್ಸಪ್ ಡಿಪನ್ನು ಈ ರೀತಿ ಸೆಟ್ ಮಾಡಿದ್ದೀನಿ. ನೀವು ನೋಡ್ಬೋದು ಈ ರೀತಿ ಫುಲ್ ಸ್ಕ್ರೀನ್ ವಾಟ್ಸಪ್ ಡಿಪ್ ಯಾವ ರೀತಿ ಸೆಟ್ ಮಾಡಬೇಕು, ಅದು ಎಲ್ಲಿ ಸೆಟ್ ಮಾಡಬೇಕು, ಯಾವ ಆ್ಯಪಲ್ಲಿ ಸೆಟ್ ಮಾಡಬೇಕು, ಯಾವ ಆ್ಯಪ್ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಾನು ನಿಮಗೆ ಇದರಲ್ಲಿ ತೋರಿಸ್ತೀನಿ ಯಾವ ರೀತಿ ಫುಲ್ ಸ್ಕ್ರೀನ್ ಸೆಟ್ ಮಾಡುತ್ತೆ. ಈ ಕ್ಯಾಮ್ರಾ ಕ್ಲಿಕ್ ಮಾಡ್ಕೊಂಡು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಒಂದು ಫೋಟೋ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನಾವು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಫೋಟೋ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ನೀವು ನೋಡ್ಬೋದು ಇದರಲ್ಲಿ ಫುಲ್ ಸ್ಕ್ರೀನ್ ವಾಟ್ಸಪ್ ಡಿಪ್ ಸೆಟ್ ಮಾಡೋದು ಇಲ್ಲಿ ಆಪ್ಷನ್ ಇಲ್ಲ ಫ್ರೆಂಡ್ಸ್. ನೀವು ನೋಡ್ಬೋದು ಎಲ್ಲಿ ನೋಡಿದ್ರು ಬರೀ ಕ್ರಾಪ್ ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ನೀವು ವಾಟ್ಸಪ್ ಡಿಪ್ಪನ್ನು ಬರೀ ಕ್ರಾಪ್ ಮಾಡಿ ಇಡ್ಬೋದು ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿ ನೀವು ಕ್ರಾಪ್ ಮಾಡಿ ಡನ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಫುಲ್ ಸ್ಕ್ರೀನ್ ಕುಂದಿರಲ್ಲ. ಇಲ್ಲಿ ನೋಡ್ಬೋದು ನಿಮಗೆ ಬರೀ ಹಾಫ್ ಸ್ಕ್ರೀನ್ ಹಾಫ್ ಸ್ಕ್ರೀನ್ ಡಿಪ್ಪನ್ನು ಈ ರೀತಿಯಾಗಿ ಕುಂದಿರುತ್ತೆ ಫ್ರೆಂಡ್ಸ್. ಫುಲ್ ಸ್ಕ್ರೀನ್ ಡಿಪ್ ಈ ರೀತಿಯಾಗಿ ಕುಂದಿರಲ್ಲ. ಅದಕ್ಕಾಗಿ ನೀವೇನು ಮಾಡ್ಕೊಂಡ್ರೆ ಒಂದು ಅಪ್ಲಿಕೇಶನ್ ಹೋಗಿ ನೀವು ಒಂದು ಫೋಟೋನ ಎಡಿಟ್ ಮಾಡಬೇಕಾಗುತ್ತೆ. ಅಲ್ಲಿ ಯಾವ ಅಪ್ಲಿಕೇಶನ್ ಏನಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಆ ಅಪ್ಲಿಕೇಶನ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಕೊಟ್ಟಿದ್ದೀನಿ. ಈಗ ನೀವು ವಿಡಿಯೋ ಏನು ನೋಡ್ತಿರ್ತೀವಿ ಫ್ರೆಂಡ್ಸ್, ನಾನು ನಿಮ್ಗೆ ಯಾವ ರೀತಿ ಅಪ್ಲಿಕೇಶನ್ ಹೋಗಿ ಡೌನ್ಲೋಡ್ ಮಾಡ್ಕೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ನೀವೇನು ಮಾಡ್ಕೊಂಡ್ರೆ ಮೊದಲು ನಾನು ಹೇಳಿದಂತೆ ನೀವು ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ. ರೀತಿಯಾಗಿ ನೀವು ನನ್ನ ವಿಡಿಯೋ ನೋಡ್ತೀರಿ ಫ್ರೆಂಡ್ಸ್. ನೀವು ಏನು ಮಾಡ್ಕೊಂಡ್ರೆ ಇಲ್ಲಿ ನಮ್ಮ ಟೈಟಲ್ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಟೈಟಲ್ ಆಪ್ಷನ್ ಮೇಲೆ ವಿಡಿಯೋ ಟೈಟಲ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿ ಇಂಟರ್ಫೇಸ್ ಓಪನ್ ಆದ ನಂತರ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ. ಆಪ್ಷನ್ ಕ್ಲಿಕ್ ಮಾಡಿಕೊಂಡ ನಂತರ ಜಾಯಿನ್ ಓವರ್ ಟೆಲಿಗ್ರಾಮ್ ಚಾನಲ್ ಅಂತ ಒಂದು ಫಸ್ಟ್ ಲಿಂಕ್ ಇರುತ್ತೆ. ಜಾಯಿನ್ ಓವರ್ ಟೆಲಿಗ್ರಾಮ್ ಚಾನಲ್ ಇರ್ತಿದೆ, ಇಲ್ಲ ಜಾಯಿನ್ ಓವರ್ ಟೆಲಿಗ್ರಾಮ್ ಗ್ರೂಪ್ ಇರ್ತಿದೆ. ಯಾವುದ್ರಲ್ಲಿ ಬೇಕಾದ್ರೆ ಜಾಯಿನ್ ಓವರ್ ಟೆಲಿಗ್ರಾಮ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಲಿಂಕನ್ನು ನಾನು ರೆಫರ್ ಮಾಡ್ತೀನಿ. ಅದರ ಲಿಂಕನ್ನು ಹಾಕಿರ್ತೀನಿ. ನೀವು ಜಾಯಿನ್ ಓವರ್ ಟೆಲಿಗ್ರಾಮ್ ಚಾನಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ತಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಅದ್ರ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಂತ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ಡೈರೆಕ್ಟಾಗಿ ಈ ರೀತಿಯಾಗಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಬರುತ್ತೆ. ಟೆಲಿಗ್ರಾಮ್ ಚಾನಲ್ ಬಂದ ನಂತರ ನನ್ನ ಟೆಲಿಗ್ರಾಮ್ ಚಾನಲ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ಕೆಳಗಡೆ ಒಂದು ಜಾಯಿನ್ ಆಪ್ಷನ್ ಇರುತ್ತೆ. ಜಾಯಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗುತ್ತೆ. ಅಂದರೆ ಈ ಲಿಂಕು ಓಪನ್ ಆಗುತ್ತೆ. ಈ ಲಿಂಕ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋದಾಗುತ್ತೆ. ಇಲ್ಲಾಂದರೆ ನೀವು ಜಾಯ್ನ್ ಮಾಡಲಿಲ್ಲ ಅಂದರೆ ನಿಮಗೆ ಈ ಲಿಂಕ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಪ್ಲಿಕೇಶನ್. ಮತ್ತು ಜಾಯ್ನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ವಾಟ್ಸಪ್ ಫುಲ್ ಸ್ಕ್ರೀನ್ ಡಿಪಿ ಎಡಿಟ್ ಆ್ಯಪ್ ಅಂತ ಈ ರೀತಿಯಾಗಿದೆ. ಈ ಆ್ಯಪ್ ಹೆಸರು ಮೀಡಿಯಾ ಕ್ರಾಪ್ ಅಂತ ಆ್ಯಪು. ಇದು ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ರೀನ್ ಕಲರ್ ಒಂದು ಲಿಂಕ್ ಇದೆ, ನೀವು ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಯಾವ ರೀತಿ ಬರುತ್ತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ರೀತಿಯಾಗಿ ನೀವು ಫಾಲೋ ಮಾಡ್ತಾ ಹೋಗಿ, ಅಂದರೆ ನಿಮಗೆ ಆ ಆ್ಯಪನ್ನು ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಆ್ಯಪನ್ನು ಓಪನ್ ಆಗುತ್ತೆ. ಮಾಡಿಕೊಂಡ ನಂತರ ಅದು ಓಪನ್ ಆಗಲಿಲ್ಲ ಅಂದರೆ ಈ ಡೈರೆಕ್ಟ್ ನೀವು ಏನು ಮಾಡ್ಬೇಕಂದ್ರೆ ಈ ಲಿಂಕ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೋತೀವಿ. ಲಾಂಗ್ ಪ್ರೆಸ್ ಮಾಡಿದ ನಂತರ ಇಲ್ಲಿ ಕಾಪಿ ಒಂದು ಆಪ್ಷನ್ ಇರುತ್ತೆ. ಈ ಲಿಂಕನ್ನು ಕಾಪಿ ಮಾಡ್ಕೋಬೇಕು. ಈ ಲಿಂಕನ್ನು ಕಾಪಿ ಮಾಡಿಕೊಂಡ ನಂತರ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಪ್ಲೇಸ್ಟೋರ್ ಒಂದು ಆಪ್ಷನ್ ಇರುತ್ತೆ. ಪ್ಲೇಸ್ಟೋರ್ ಆಪ್ಷನ್ ಮೇಲೆ ಹೋಗ್ಬೇಕಾಗುತ್ತೆ. ನೀವು ಪ್ಲೇಸ್ಟೋರ್ ಆಪ್ಷನ್ ಮೇಲೆ ಹೋದ ನಂತರ ಯಾವ ರೀತಿಯಾಗಿ ಮಾಡಬೇಕು ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಯಾವ ರೀತಿ ಮಾಡಬೇಕು, ನೀವು ಪ್ಲೇಸ್ಟೋರ್ನ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ನೀವು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೋಗುತ್ತೆ. ಆ ಲಿಂಕ್ ಏನಿರುತ್ತೆ ಲಿಂಕ್ ಪೇಸ್ಟ್ ಮಾಡ್ಕೋಗುತ್ತೆ. ಆ ರೀತಿಯಾಗಿ ಲಿಂಕನ್ನು ಲಾಂಗ್ ಪ್ರೆಸ್ ಮಾಡೋಕ್ಕೆ. ಲಾಂಗ್ ಪ್ರೆಸ್ ಮಾಡಿದ ನಂತರ ಒಂದು ಪೇಸ್ಟ್ ಒಂದು ಆಪ್ಷನ್ ಬರುತ್ತೆ. ಪೇಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನೀವು ಪೇಸ್ಟ್ ಮಾಡೋಕ್ಕೆ. ಈ ರೀತಿಯಾಗಿ ಸರ್ಚ್ ಬಾರ್ ಸರ್ಚ್ ಆಪ್ಷನ್ ಹಾಕಬೇಕು. ಸರ್ಚ್ ಆಪ್ಷನ್ ಹಾಕಿದ ನಂತರ ಫಸ್ಟ್ ಎಲ್ಲ ಬರುತ್ತೆ ಮೀಡಿಯಾ ಕ್ರಾಪ್ ಫೋಟೋ ಎಡಿಟ್ಸ್ ಅಂತ ಈ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಅಪ್ಲಿಕೇಶನ್ ಬರುತ್ತೆ ಮೀಡಿಯಾ ಕ್ರಾಪ್ ಫೋಟೋ ಎಡಿಟ್ಸ್ ಅಂತ. ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಈಗ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಮಾಡಿಕೊಂಡ ನಂತರ ಈ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗ್ತೈತಿ. ಈ ರೀತಿಯಾಗಿ ನಾವು ಓಪನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಓಪನ್ ಮಾಡಿಕೊಂಡಂತ ನೀವು ಕೆಲವು ಸೆಕೆಂಡ್ಗಳು ವೇಟ್ ಮಾಡೋಕ್ಕಾಗುತ್ತೆ. ಅಂದರೆ ಆ್ಯಪ್ ಲೋಡ್ ಆಗುತ್ತೆ ಫ್ರೆಂಡ್ಸ್. ಮೊದಲು ಕೆಲವು ಸೆಕೆಂಡ್ಗಳು ವೇಟ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಆ್ಯಪ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಆ್ಯಪ್ ಓಪನ್ ಆದ ನಂತರ ಒಂದು ಫೋಟೋ ಅಥವಾ ಒಂದು ತೆಳಗಡೆ ಆಪ್ಷನ್ಸ್ ಇರುತ್ತೆ. ಇದು ಆಪ್ಷನ್ಗಳು
ಫಸ್ಟ್ನೇ ಆಪ್ಷನ್ ಫೋಟೋಸ್ ಅಂತ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಸೆಲೆಕ್ಟ್ ಫೋಟೋಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೆಲೆಕ್ಟ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಫೋನಲ್ಲಿ ಗ್ಯಾಲರಿಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ನೀವು ನಿಮ್ಮ ಫೋನಿಗೆ ಗ್ಯಾಲರಿಯಲ್ಲಿರುವ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋಗುತ್ತೆ. ನಾನು ನನಗೆ ಫೋನಿಗೆ ಗ್ಯಾಲರಿಯಲ್ಲಿರುವ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ನಾನು ಫೋಟೋನ ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಈ ರೀತಿಯ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯ ಫೋಟೋನ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಒಂದು ಕ್ರಾಪ್ ಆಪ್ಷನ್ ಕಾಣುತ್ತಿದೆ. ನೀವು ಅಡ್ಜಸ್ಟ್ಮೆಂಟ್ ಒಂದು ಆಪ್ಷನ್ ಫೋಟೋ ಆಪ್ಷನ್ ಮಗ್ಲೇ ಅಡ್ಜಸ್ಟ್ಮೆಂಟ್ ಒಂದು ಆಪ್ಷನ್ ಇರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಾಲ್ಕನೇ ಆಪ್ಷನ್ ಇದೆ ಫಿಟ್ ಟು ಶುಗರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಶುಗರ್ಸ್ ಅಂತ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಇನ್ನೊಂದು ಎಡಿಟ್ಸ್ ಒಂದು ಆಪ್ಷನ್ ಇರುತ್ತೆ. 4ನೇ ಆಪ್ಷನ್ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡ ನಂತರ ನೀವೇನು ಮಾಡ್ಕೊಂಡ್ರೆ ಇದೇ ಬ್ಯಾಕ್ಗ್ರೌಂಡ್ ಹಾಕ್ಬೇಕಂದ್ರೆ ನೀವು ಬ್ಯಾಕ್ಗ್ರೌಂಡ್ ಬ್ಲರ್ಡ್ ಇರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಯೂನಿಕಾಗಿ ನಿಮ್ಮ ಫೋನಿನ ಬ್ಯಾಕ್ಗ್ರೌಂಡ್ ಇರುತ್ತೆ, ಬ್ಲರ್ ಆಗುತ್ತೆ. ಇಲ್ಲ ಬೇಡ ನಾನು ಬ್ಯಾಕ್ಗ್ರೌಂಡ್ ಫೋಟೋ ಮತ್ತೊಂದು ಹಾಕೋತೀನಿ ಅಂದರೆ ನೀವು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀವಿ. ಕ್ಲಿಕ್ ಮಾಡಿಕೊಂಡ ನಂತರ ಬ್ಯಾಕ್ಗ್ರೌಂಡ್ ಕಲರ್ ಇದೆ, ನೀವು ಬ್ಯಾಕ್ಗ್ರೌಂಡ್ ಕಲರ್ನ ಹಾಕ್ಕೊಳ್ಳೋದು. ಬ್ಯಾಕ್ಗ್ರೌಂಡ್ ಇಮೇಜ್ ಇದೆ, ನೀವು ಬೇಕಂದರೆ ಮತ್ತೊಂದು ಬ್ಯಾಕ್ಗ್ರೌಂಡ್ ನಿಮ್ಮದು ಮತ್ತೊಂದು ಅಡಿಷನಲ್ ಫೋಟೋ ಮತ್ತು ಬ್ಯೂಟಿಫುಲ್ ಆಗಿರೋ ನೀವು ಮತ್ತೊಂದು ಫೋಟೋನ ಹಾಕ್ಬೋದು. ನಾವು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿದ ನಂತರ ಈ ರೀತಿಯಾಗಿ ಬ್ಯೂಟಿಫುಲ್ ಆಗಿ ಈ ರೀತಿಯಾಗಿ ಕಾಣಿಸ್ತು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಫೋಟೋನ ಎಡಿಟ್ ಮಾಡಿಕೊಂಡ ನಂತರ ಒಂದು ಶೇವ್ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಮಗ್ಲು ಲಾಸ್ಟಲ್ಲಿ ನೀವು ಶೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಗ್ತೀವಿ. ಕ್ಲಿಕ್ ಮಾಡಿಕೊಂಡಂತ ಶೇವ್ ಫೋಟೋ ಇರುತ್ತೆ. ಶೇವ್ ಟು ಡೈರೆಕ್ಟಾಗಿ ನೀವು ಪ್ರೊಫೈಲ್ ನೀವು ಬೇಕಂದ್ರೆ ನೀವು ಸೋಷಿಯಲ್ ಮೀಡಿಯಾ ಆ್ಯಪಿಗೆ ಡೈರೆಕ್ಟಾಗಿ ಪ್ರೊಫೈಲ್ಗೆ ನೀವು ಇದನ್ನು ಸೇವ್ ಮಾಡ್ಬೋದು. ನಾವು ಮೊದಲು ಸೇವ್ ಫೋಟೋಸ್ ಅಂತ ಆಪ್ಷನ್ ಇರುತ್ತೆ. ಸೇವ್ ಫೋಟೋಸ್ ಅಂತ ಒಂದು ಆಪ್ಷನ್ ಇರುತ್ತೆ. ನಾನು ಸೇವ್ ಫೋಟೋಸ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಮೊದಲು ಈ ಫೋಟೋನ ಸೇವ್ ಮಾಡ್ತೀನಿ ನಾನು ಗ್ಯಾಲರಿಗೆ ಫ್ರೆಂಡ್ಸ್. ಈ ರೀತಿಯಾಗಿ ಕೆಲವು ಸೆಕೆಂಡ್ ಆ್ಯಡ್ ಬರುತ್ತೆ. ಆ್ಯಡ್ ನೀವು ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಫ್ರೀ ಇರ್ತಲ್ಲ, ಪೇಡ್ ವರ್ಷನ್ ಆ್ಯಪ್ ಇರೋಲ್ಲ. ಅದ ಕಾರಣ ಈ ರೀತಿಯಾಗಿ ನಿಮ್ಮ ನಿಮ್ಮ ಫೋನಿನಲ್ಲಿ ಈ ಡೌನ್ಲೋಡ್ ಆದ ನಂತರ ಇದರಿಂದ ಹೊರಬರಬೇಕಾಗುತ್ತೆ. ಈ ಫೋಟೋ ಡೌನ್ಲೋಡ್ ಆದ ನಂತರ ಹೊರಬಂದ ನಂತರ ನೀವು ನಿಮ್ಮ ಫೋನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲು ನೀವು ನಿಮ್ಮ ಫೋನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡ ನಂತರ ಸ್ವಲ್ಪ ವೇಟ್ ಮಾಡಿ. ಓಪನ್ ಮಾಡಿಕೊಂಡ ನಂತರ ಇರುತ್ತೆ, ಓಪನ್ ಆಗುತ್ತೆ. ಓಪನ್ ಆದ ನಂತರ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ರಿಟರ್ನ್ ಸೆಟ್ಟಿಂಗ್ ಆ್ಯಪ್ನಲ್ಲಿ ಹೋಗಿ ಸೆಟ್ಟಿಂಗ್ ಓಪನ್ ಮಾಡಿಕೊಂಡ ನಂತರ ರಿಟರ್ನ್ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಒಂದು ಕ್ಯಾಮ್ರಾ ಆಪ್ಷನ್ ಇರುತ್ತೆ. ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಂತ ಕೆಳಗಡೆ ಗ್ಯಾಲರಿ ಒಂದು ಶೋ ಇರುತ್ತೆ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡಂತ ನಂತರ ಏನಾಗಿ ಎಡಿಟ್ ಮಾಡಿರೋ ಆ್ಯಪನ್ನು ಏನಾಗಿ ಎಡಿಟ್ ಮಾಡಿರೋ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಗ್ತೀನಿ. ಏನಾಗಿ ಎಡಿಟ್ ಮಾಡಿರೋ ಫೋಟೋ ಸೆಲೆಕ್ಟ್ ಮಾಡಿಕೊಂಡ ನಂತರ ಕರೆಕ್ಟಾಗಿ ಅದು ಕ್ರಾಪ್ ಆಗೋ ಎಷ್ಟು ಇರುತ್ತೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಅದು ಬ್ಯಾಕ್ಗ್ರೌಂಡಾಗಿ ಬ್ಯೂಟಿಫುಲ್ ಆಗಿ ಕಾಣಲು ಶುರು ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಡನ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಕೆಳಗೆ ಡನ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬ್ಯೂಟಿಫುಲ್ಲಾಗಿ ನಿಮ್ಮ ಫೋನಿನ ಡಿ ಪಿ ಈ ರೀತಿಯಾಗಿ ನಿಮ್ಮ ಫೋನ್ ವಾಟ್ಸಪ್ ಡಿ ಪಿನ ಈ ರೀತಿಯಾಗಿ ಫುಲ್ ಸ್ಕ್ರೀನ್ ಡಿ ಪಿ ಈ ರೀತಿಯಾಗಿ ಬ್ಯೂಟಿಫುಲ್ಲಾಗಿ ಈ ರೀತಿಯಾಗಿ ಸೆಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಫುಲ್ ಸ್ಕ್ರೀನ್ ವಾಟ್ಸಪ್ ಡಿ ಪಿ ಈ ರೀತಿಯಾಗಿ ಬ್ಯಾಕ್ಗ್ರೌಂಡಲ್ಲಿ ಬ್ಲರ್ ಇಲ್ಲದೆ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ರೀತಿಯಾಗಿ ಡಾರ್ಕ್ನೆಸ್ ಇಲ್ಲದೆ ಈ ರೀತಿಯಾಗಿ ಬ್ಯೂಟಿಫುಲ್ಲಾಗಿ ಈ ರೀತಿಯಾಗಿ ವಾಟ್ಸಪ್ ಡಿ ಪಿ ಈ ರೀತಿಯಾಗಿ ಸೆಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಫ್ರೆಂಡ್ಸ್ ನೀವು ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿ ನೀವು ನಿಮ್ಮ ಫೋನಲ್ಲಿ ವಾಟ್ಸಪ್ನ ಫುಲ್ ಸ್ಕ್ರೀನ್ ಡಿ ಪಿ ಯಾವ ರೀತಿ ಸೆಟ್ ಮಾಡೋದು ಅಂತ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಇನ್ನೂರಿಗಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ 10 ಬೆಲಕನ್ನು ಎನೇಬಲ್ ಮಾಡಿಬಿಟ್ಟು ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜ್ ಮಾತ್ರ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ 10 ಬೆಲಕನ್ನು ಎನೇಬಲ್ ಮಾಡಿಬಿಟ್ಟು ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕು ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಫ್ರೆಂಡ್ಸ್.